ಹೆಸರು ಲೀಲಾಬಾಯಿ, ಇವರ ಹೆಸರು ಶಿವಕುಮಾರ್. ನಮ್ಮನೆ ಕಗ್ಲಿಪುರದಲ್ಲಿದೆ. ಒಂದು ಸರಳವಾದ ಸುಂದರವಾಗಿರೋ ಮನೆ ಕಟ್ಕೋಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಆಗಿದ್ದಾಗ ನಮ್ಗೆ ತೋಚಿದ್ದೆ ರಾಜೇಶ್ ಜೈನ್ ಹೆಸರು. ಸೊ ನಾವು ಬೇರೆ ಯೋಚನೆ ಮಾಡಲೇ ಇಲ್ಲ. ರಾಜೇಶ್ ಜೈನ್ ಪ್ರಾಜೆಕ್ಟ್ಸ್ನ ನಾವು ಮೊಬೈಲಲ್ಲಿ ನೋಡ್ತಾ ಇದ್ವಿ. ಸೊ ನಾವು ಒಂದು ಸರಿ ಅವ್ರು ಕಟ್ಟಿರೋ ಕಟ್ಟಡಗಳನ್ನೆಲ್ಲ ನೋಡ್ಕೊಂಡಿದ್ವಿ, ನಾನು ನಮ್ಮ ಹಸ್ಬೆಂಡ್ ಹೋಗಿ. ಸೊ ಅವ್ರ ಮನೆ ಅವ್ರು ಮಾಡಿರೋ ಕೆಲಸಗಳು ನನಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ಸಹಜವಾಗಿ ಸುಂದರವಾಗಿತ್ತು. ಅವ್ರ ಕೆಲಸ ಅಷ್ಟು ನನಗೆ ಇಷ್ಟ ಆಯಿತು. ಎರಡನೇ ಯೋಚನೆ ಮಾಡಲಿಲ್ಲ. ರಾಜೇಶ್ ಜೈನ್ ಅವ್ರ ಹತ್ರ ಮಾತಾಡಿ ನಾವು ನಮ್ಮ ಮನೆ ಕಟ್ಕೊಡಿ ಅಂಥೇಳಿ ನಮ್ಮ ಏನೇನಿತ್ತು ನಮಗೆ ರಿಕ್ವೈರ್ಮೆಂಟ್ಸ್ ಎಲ್ಲ ಹೇಳಿದ್ವಿ. ಅವ್ರು ಅದೇ ಥರ ಪ್ಲ್ಯಾನ್ ಮಾಡಿಕೊಟ್ರು. ಸೊ ಕೆಲಸ ಪ್ರಾರಂಭ ಆದ ದಿನದಿಂದ ಕೊನೆಯವರೆಗೂ ಸಹ ಅಚ್ಚುಕಟ್ಟಾಗಿ ಕೆಲಸ ಬಂತು. ಮತ್ತು ಅವ್ರ ಡೆಡಿಕೇಶನ್, ಅವ್ರು ಮಾಡೋ ಕೆಲಸದಲ್ಲಿ ಅವ್ರ ಅಚ್ಚುಕಟ್ಟುತನ, ಮತ್ತು ಅವ್ರು ಅದ್ರಲ್ಲಿ ತೊಡಗಿಸ್ಕೊಂಡಿರೋ ರೀತಿ, ಮತ್ತು ಅವರು ಮಾಡ್ತಾ ಇದ್ದಂತಹ ಪ್ರತಿಯೊಂದು ಅವ್ರ ಪ್ಲ್ಯಾನಿಂಗ್ ಇದೆಯಲ್ಲ, ಅವರು ಯೋಚನೆ ಮಾಡೋ ರೀತಿನೇ ನಂಗೆ ಭಾಳ ಇಷ್ಟ ಆಯಿತು. ಸೊ ಮತ್ತು ಅವ್ರ ಜೊತೆ ಇರೋಂಥ ಕೆಲಸಗಾರರು ಅವ್ರು ಹೇಳೋ ಮಾತನ್ನು ಪ್ರತಿಯೊಂದೂ ಸಹ ಚಾಚು ತಪ್ಪದೆ ಪಾಲಿಸ್ತಾ ಇದ್ದರು. ನಮಗೆ ಸಣ್ಣ ಪುಟ್ಟ ಎಲ್ಲೂ ಸಹ ಅಸಮಾಧಾನ ಅಂಥೇಳಿ ಆಗಿಲ್ಲ. ಮತ್ತು ಎಲ್ಲರೂ ಇಷ್ಟಪಡೋದೇನಪ್ಪ ಅಂತಂದರೆ ಫೈನಲ್ ರಿಸಲ್ಟ್ನ ಇಷ್ಟಪಡ್ತೀವಿ ನಾವು. ಆ ರಿಸಲ್ಟ್ ಇವತ್ತು ನನಗೆ ಸಿಕ್ಕಿದೆ. ಸುಂದರವಾದಂತಹ ಒಂದು ಮನೆ ಸಿಕ್ಕಿದೆ. ಸುಂದರ ಅನ್ನೋದಕ್ಕಿಂತ ಹೆಚ್ಚಾಗಿ ಭವ್ಯವಾಗಿ ಸಿಕ್ಕಿದೆ. ನಮ್ಮಿಬ್ಬರ ನಿರೀಕ್ಷೆ ಏನಿತ್ತು ಅದಕ್ಕಿಂತ ಚೆನ್ನಾಗಿರೋಂಥ ಮನೆ ಆಗಿದೆ. ಮತ್ತು ಅವರ ಫ್ರಂಟ್ ಇಲವೇಷನ್ ಆಗಿರಬಹುದು, ಕಲರ್ ಕಾಂಬಿನೇಷನ್ ಆಗಿರಬಹುದು, ಇಂಟೀರಿಯರ್ ವರ್ಕ್ ಆಗಿರಬಹುದು, ಇವೆಲ್ಲವೂ ಸಹ ಒಂಥರ ಸಹಜವಾಗಿ ಬರುತ್ತೆ. ಎಲ್ಲೂ ರಾಡಿ ಅನಿಸಲ್ಲ. ಈಗಿನ ದಿನದಲ್ಲಿ ನೋಡಿದಾಗ ಈ ಕೆಲಸ ಮಾಡಬೇಕಾ, ಇದನ್ನು ಮಾಡಿ ಮುಗಿಸೋಣ ಅನ್ನೋಂತಹ ಜನನೇ ಜಾಸ್ತಿ. ಆದರೆ ಇವ್ರು ಸ್ವಲ್ಪ ಸಮಯ ತೊಗೊಂಡು ಆ ಕೆಲಸವನ್ನು ಬಹಳ ಕ್ಲಿಯರಾಗಿ ಮಾಡಿಕೊಡ್ತಾಯಿದ್ರು. ಆ ಗುಣ ನನಗೆ ಭಾಳ ಇಷ್ಟ ಆಯಿತು. ಏನಾದರೂ ನಾವು ಬೇರೆಯವ್ರಿಗೆ ಈ ಪ್ರಾಜೆಕ್ಟ್ನ ಕೊಟ್ಟಿದ್ದಿದ್ರೆ ಈ ಒಂದು ರಿಸಲ್ಟ್ನ ನಾವು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದು ಇವರಿಂದ ಸಾಧ್ಯ ಆಗಿದೆ. ಸೊ ನಾನು ಇವ್ರ ಟೀಮ್ಗೆ, ರಾಜೇಶ್ ಜೈನ್ ಮತ್ತು ಅವ್ರ ಟೀಮ್ ಏನಿದೆ ಅವರೆಲ್ಲರಿಗೂ ಸಹ ಆಭಾರಿ ಆಗಿರ್ತೀನಿ. ನಮ್ಮ ಕನಸು ಇವತ್ತು ಸಾಕಾರಗೊಂಡಿದೆ. ಸೊ ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.